ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ಕಾಡುಗೊಲ್ಲ ಸಂಘದ ತಾಲೂಕು ಕಾರ್ಯಾಧ್ಯಕ್ಷ ಗುಡ್ಡದಹಳ್ಳಿ ಬಸವರಾಜು ತಿಳಿಸಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು ದಶಕಗಳಿಂದ ಕಾಡುಗೊಲ್ಲ ಸಮುದಾಯವನ್ನು ಎಸ್ಟಿಗೆ ಸೇರಿಸಿ ಎಂದು ಹೋರಾಟ ಮಾಡಿಕೊಂಡು ಬಂದಿದ್ದು, ಆ ಹೋರಾಟ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಅಂತಿಮ ಘಟ್ಟಕ್ಕೆ ತಲುಪಿದೆ. ಆದ್ದರಿಂದ ನಮ್ಮ ಕಾಡುಗೊಲ್ಲ ಸಮಾಜ 34 ತಾಲೂಕಿನ ಎನ್ಡಿಎ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಬೇಕು. ನಮ್ಮ ಸಮಾಜ ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಹೆಚ್ಚು ಕಾಡುಗೊಲ್ಲ ಸಮಾಜವಿದ್ದು ಎನ್ಡಿಎ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆ. ಸನ್ಮಾನ್ಯ ದೇವೇಗೌಡರು ಕಾಡುಗೊಲ್ಲ ಸಮಾಜವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸಲು ತುಂಬಾ ಹೋರಾಟ ಮಾಡುತ್ತಿದ್ದಾರೆ. 25 ವರ್ಷ ರಾಜಕೀಯ ಮಾಡಿದಂತ ರಾಜಕಾರಣಿಗಳು ನಮ್ಮ ಸಮಾಜದ ಬೆಂಬಲಕ್ಕೆ ಬಂದಿಲ್ಲ ಎಂದು ಹೇಳಿಕೆ ನೀಡಿದರು. ಕಾಡುಗೊಲ್ಲ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷ ಬಿ ದೊಡ್ಡಯ್ಯ ಮಾತನಾಡಿ, ಈ ಒಂದು ಚುನಾವಣೆ ಕಾಡುಗೊಲ್ಲರ ಹಿತದೃಷ್ಟಿಯಿಂದ ಬಹಳ ಪ್ರಮುಖವಾದ ಚುನಾವಣೆ. ದೇಶದ ಸುಭದ್ರತೆ, ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕು. ಅವರ ನೇತೃತ್ವದಲ್ಲಿ ಇಡೀ ಜಗತ್ತಿನಲ್ಲೇ ನಮ್ಮ ಭಾರತ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ನಮ್ಮ ಭಾರತದ ಕೀರ್ತಿಯನ್ನು ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಭಾರತ ದೇಶಕ್ಕೆ ಅಂತ ಧೀಮಂತ ಪ್ರಧಾನಿ ಬೇಕಾಗಿದೆ. ಪ್ರಧಾನಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕಾದರೆ ಸೋಮಣ್ಣನಂತಹ 28 ಎನ್ಡಿಎ ಅಭ್ಯರ್ಥಿಗಳನ್ನು ಆರಿಸಿ ಆಯ್ಕೆ ಮಾಡಿ ಕಳಿಸಬೇಕು ಎಂದು ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋಧಮ್ಮ ಶಿವಣ್ಣ ಮಾತನಾಡಿ, ತಾಲೂಕಿನಲ್ಲಿ ನಮ್ಮ ಸಮಾಜಕ್ಕೆ ಯಾವ ಪಕ್ಷದಲ್ಲೂ ಟಿಕೆಟ್ ನೀಡಲಿಲ್ಲ. ಬಿಜೆಪಿ ಪಕ್ಷದಿಂದ ಪ್ರಥಮವಾಗಿ ಸದಸ್ಯತ್ವ ಕೊಟ್ಟಿದೆ. ನಮ್ಮ ಸಮಾಜಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ. ಆದ್ದರಿಂದ ನಮ್ಮ ಸಮಾಜ ಬಿಜೆಪಿ ಪಕ್ಷಕ್ಕೆ ಮತ ನೀಡಬೇಕು. ಈ ಹಿಂದೆ ವಿ ಸೋಮಣ್ಣನವರು ವಸತಿ ಸಚಿವರಾಗಿದ್ದಾಗ ನಮ್ಮ ಸಮಾಜಕ್ಕೆ ತುಂಬಾ ಮನೆಯನ್ನು ನೀಡಿದ್ದಾರೆ ಹಾಗೂ ನಮ್ಮ ಸಮಾಜದ ಹಾಸ್ಟೆಲ್ ಅನ್ನು ತನ್ನ ಸ್ವಂತ ಹಣದಿಂದ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಸಂಘದ ಉಪಾಧ್ಯಕ್ಷ ನಾಗರಾಜು, ಹಾಲೇಗೌಡ, ಮಹೇಶ್, ಶಿವಣ್ಣ, ತಿಮ್ಮಪ್ಪನಹಟ್ಟಿ, ಸಣ್ಣ ತಿಮ್ಮಯ್ಯ, ಗಂಗಾಧರ್, ಕಾಡುಗೊಲ್ಲರ ಸಮುದಾಯದ ಮುಖಂಡರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಮಾಜ ಯಾರು ಪರವಾಗಿರಬೇಕು, ಯಾರು ಪರವಾಗಿ ಹೋದ್ರೆ ಅನುಕೂಲ ಆಗುತ್ತೆ, ಯಾರು ಬೆಂಬಲ ಮಾಡಬೇಕು, ನಮ್ಮ ಜನಾಂಗಕ್ಕಾಗಂಥ ಅನುಕೂಲತೆಗಳೇನು, ಅದ್ರ ಬಗ್ಗೆ ನಮ್ಮ ಹಳ್ಳಿ ಗೊಲ್ಲರಟ್ಟಿಗಳಿರೋಂಥ ಜನಗಳಿಗೆ ತಿಳಿ ಹೇಳೋಕ್ಕೋಸ್ಕರ, ಅವ್ರನ್ನ ಎಚ್ಚೆತ್ಕೊಳ್ಳೋಕ್ಕೋಸ್ಕರ ಈ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಕರಿತೀವಿ. ಏನು ಅಂದರೆ, ಈಗ ಸುಮಾರು ದಶಕಗಳಿಂದ ಕಾಡುಗೊಲ್ಲ ಸಮಾಜವನ್ನು ಎಸ್ಟಿಗೆ ಸೇರಿಸಿ ಅಂತೇಳಿ ಹೋರಾಟ ಮಾಡ್ಕೊಂತಲೇ ಬಂದಿದ್ದೀವಿ. ಆ ಹೋರಾಟ ರಾಜ್ಯ ಸರ್ಕಾರದಿಂದ ಈಗ ಅಂತಿಮ ಘಟ್ಟಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಿಂತಿದೆ. ಅದಕ್ಕೋಸ್ಕರ ನಮ್ಮ ಸಮಾಜ ಇವಾಗ ಏನಾದರೂ ನಾವು ಕಾಡುಗೊಲ್ಲ ಸಮಾಜ ಎನ್ಡಿಎ ಅಭ್ಯರ್ಥಿಗಳನ್ನ ಬೆಂಬಲಿಸದೆ ಹೋದರೆ, ನಾವು ಈಗ ನಿರ್ಣಾಯಕವಾಗಿರೋಂಥ ಕಾಡುಗೊಲ್ಲ ಸಮಾಜ ಬಿಜೆಪಿ ಪರವಾಗಿ, ಎನ್ಡಿಎ ಪರವಾಗಿ ಎಲ್ಲ ತಾಲೂಕುಗಳಲ್ಲೂ 34 ತಾಲೂಕುಗಳಲ್ಲೂ ಕೂಡ ಎನ್ಡಿಎ ಅಭ್ಯರ್ಥಿ ಯಾರೇ ಅಂತಿರಲಿ, ಕಾಡುಗೊಲ್ಲ ಸಮಾಜ ಅವ್ರನ್ನ ಬೆಂಬಲಿಸಿ, ಅವರಿಗೆ ನಾವು ಬೆಂಬಲ ಕೊಟ್ಟಿದ್ದೇ ಆದರೆ ಮುಂದಿನ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗೋದಂತೂ ಖಂಡಿತ. ಅದಕ್ಕೋಸ್ಕರ ಇಲ್ಲಿ ನಾವೇನು ಚಿತ್ರದುರ್ಗ ಮತ್ತು ತುಮಕೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡುಗೊಲ್ಲ ಸಮಾಜವಿದ್ದು, ಎಲ್ಲರೂ ಕೂಡ ದಯವಿಟ್ಟು ನಿಮಗೆ ಈ ಮುಖೇನ ಎಲ್ಲ ಗೊಲ್ಲರಟ್ಟಿನಲ್ಲಿಂದ ಗೊಲ್ಲ ಸಮಾಜ, ನಮ್ಮ ಕಾಡುಗೊಲ್ಲ ಸಮಾಜಕ್ಕೆ ಮನವಿ ಮಾಡ್ತಾ ಇದ್ದೀನಿ, ನಿಮ್ಮನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಕೂಡ ಎನ್ಡಿಎ ಅಭ್ಯರ್ಥಿ ಯಾರೇ ಇರಲಿ, ಎಲ್ಲರೂ ಕೂಡ ಅವರು ಇವರು ಹೊರಗಿನವರು ಅಂತ ಎಲ್ಲ ತಲೆಕೆಡ್ತಾರೆ. ನಮ್ಮವರು ಬಂದು ಹೇಳ್ತಾರೆ, ಅವ್ರಿಗೆ ಹೇಳಿ ಮುದ್ದನ್ಮೇಗೌಡರಿಗೆ ನಾವೇನು ಭಿನ್ನ ತೋರ್ತಾ ಇಲ್ಲ, ಅವ್ರು ಒಳ್ಳೆಯವರಲ್ಲ ಅಂತ ಹೇಳ್ತಿಲ್ಲ, ಅವರು ನಾವು ಇದು ಮಾಡಬೇಡಿ ಅಂತ ಹೇಳ್ತಿಲ್ಲ. ನೀವೆಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಎನ್ಡಿಎ ಅಭ್ಯರ್ಥಿಗಳಲ್ಲೇ ಇರಲಿ, ಎನ್ಡಿಎ ಅಭ್ಯರ್ಥಿ ಬೆಂಬಲ ಕೊಡಿ. ಪಾರ್ಲಿಮೆಂಟ್ ಸ್ಟಾರ್ಟ್ ಆದ ಮೊದಲನೇ ಇದರಲ್ಲೇ ಎಸ್ಟಿ ಸೇರಿಸಬೇಕು ಸನ್ಮಾನ್ಯ ದೇವೇಗೌಡರು ಈ ಸಂದರ್ಭದಲ್ಲಿ ಅವ್ರನ್ನ ನಮ್ಮ ಜನಾಂಗದ ಪರವಾಗಿ ಅವ್ರಿಗೆ ತುಂಬಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೀವಿ. ನನ್ನ ಕೊಟ್ಟಿಗೆಯಲ್ಲೂ ಕೂಡ ಅದೇ ಚರ್ಚೆ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಕಾಡುಗೊಲ್ಲ ಸಮಾಜವನ್ನ ಎಸ್ಟಿ ಮೀಸಲಾತಿ ನಾನು ತರದೆ ಹೋದ್ರೆ ನೆಕ್ಸ್ಟ್ ತುಮಕೂರು ಜಿಲ್ಲೆಯ ಹೆಜ್ಜೆಕಲ್ ಅಂತ ಗೌಡರು ಅಂತ ಮುತ್ಸದ್ದಿ ರಾಜಕಾರಣಿ ನಮ್ಮ ಪರವಾಗಿದ್ದಾರೆ. ಅರ್ಜುನ್ ಮುಂಡಾ ಅವ್ರ ಹತ್ರನೂ ಹೋಗಿ ಅವರೇ ಕೂಡ ಪ್ರಧಾನಿಯವ್ರನ್ನ ಭೇಟಿ ಮಾಡಿ ನಮ್ಮ ಜನಾಂಗದ ಒಂದು ಫೈನಲ್ ಸ್ಟೇಜ್ ನಿಲ್ಲಿಸಿದ್ದಾರೆ. ದಯವಿಟ್ಟು ಸೋಮಣ್ಣನವರು ಜಯಶೀಲ ಗೆದ್ರೆ ಸೋಮಣ್ಣಂತ ಎಲ್ಲ ವ್ಯಕ್ತಿಗಳು
ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ತುಮಕೂರು ಮತ್ತು ಚಿತ್ರದುರ್ಗದಲ್ಲಿ ನಾವು ಗಣನೀಯ ಸಂಖ್ಯೆಯಲ್ಲಿದ್ದೇವೆ. ಸಮುದಾಯ ಬೆಳೀತದೆ. ಹಾಗಾಗಿ ಎಲ್ಲ ಸೋದರ ಸೋದರಿಯರು ಈ ಮೂಲಕ ನಾನು ಮನವಿ ಮಾಡ್ತೀನಿ, NDA ಪಕ್ಷಕ್ಕೆ ವೋಟ್ ಮಾಡಿ. ನೀವು ಸನ್ಮಾನ್ಯ ದೇವೇಗೌಡರು ಅವರು ಹೋರಾಟ ಮಾಡ್ತಾವ್ರೆ ಎಷ್ಟಿಗೆ ಸೇರ್ಸೋಕ್ಕೆ. ಪ್ರಪ್ರಥಮ ಬಾರಿಗೆ ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮ್ಮ ಸಮುದಾಯದ ಬಗ್ಗೆನೇ ಮಾತಾಡವ್ರೆ ಎಷ್ಟಿಗೆ ಸೇರ್ಸೋಕ್ಕೋಸ್ಕರ. ಎಷ್ಟಿಗೆ ಸೇರಿಸ್ತಾರೆ, ಮುಂದೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಮಕ್ಕಳಿಗೆ ಕೆಲಸ ಸಿಕ್ಕಿದೆ,